ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಹ್ಯಾಂಡ್ ಬ್ಯಾಗ್ ಹೊಲಿಯೋದನ್ನ ತೋರಿಸ್ಕೊಡ್ತೀನಿ. ಫಸ್ಟು ನಾನ್ಮನ್ನು ಸ್ಪಾಂಜು ಮತ್ತು ಮೇನ್ ಫ್ಯಾಬ್ರಿಕ್ ಹಾಕಿ ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಹಾಗೆ ಸೇಮ್ ಮೆಜರ್ಮೆಂಟ್ದು ಜಿಪ್ ತೊಗೊಂಡು ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಜಿಪ್ನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಮೇಲೆ ಒಂದು ಸ್ಟಿಚ್ ಹಾಕಿ, ನೆಕ್ಸ್ಟು ಜಿಪ್ನ ಫೋಲ್ಡ್ ಮಾಡಿ ಇಟ್ಟು ಇನ್ನೊಂದು ಸ್ಟಿಚ್ ಹಾಕಿ, ನೆಕ್ಸ್ಟು ಅದೇ ಜಿಪ್ನ ಇನ್ನೊಂದು ಪಾರ್ಟ್ ತೊಗೊಂಡು ಇನ್ನೊಂದು ಕಟ್ ಮಾಡಿಟ್ಟಿದ್ದೀವಲ್ಲ 2.5 ಇಂಚ್ಗೆ ಅದಕ್ಕೆ ಸ್ಟಿಚ್ ಮಾಡಬೇಕು. ಅಲ್ಲೂ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಹಾಗೆ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಫಿನಿಶಿಂಗಿಗೋಸ್ಕರ. ಈಗ 2 ಕಡೆ ಜಿಪ್ಪು ರೆಡಿ ಆಯಿತು. ಇದಕ್ಕೆ ರನ್ನರ್ ಹಾಕಬೇಕು. ಈ ಬ್ಯಾಗ್ ಹೊಲಿಯೋಕ್ಕೆ ನೀವು ಯಾವ ಬಟ್ಟೆ ಪೀಸ್ ಬೇಕಾದರೂ ತೊಗೋಬೋದು. ಬ್ಲೌಸ್ ಪೀಸ್ ತೊಗೋಬೋದು, ವೇಸ್ಟ್ ಬಟ್ಟೆ ಪೀಸ್ ತೊಗೋಬೋದು, ಯಾವ್ದು ಬೇಕಾದರೂ ತೊಗೋಬೋದು. ಯಾವುದು ತುಂಬ ಚೆನ್ನಾಗಿ ಬರುತ್ತೆ ಇದು. ಮೊಬೈಲು, ನೀರು ಬಾಟ್ಲು ಎಲ್ಲ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಚಿಕ್ಕದಾಗಿ ಚೆನ್ನಾಗಿದೆ ನೋಡಿ. ರನ್ನರ್ ಹಾಕಿ ಆಯ್ತು. ಈಗ ನೆಕ್ಸ್ಟು ಅಲ್ಲೊಂದು ಪಾಕೆಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇನ್ನೊಂದು ನಾನ್ ತೊಗೊಂಡು ಸೇಮ್ ಮೆಜರ್ಮೆಂಟ್ ನಾನ್ ತೊಗೊಂಡು ಅದನ್ನು 4 ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಉದ್ದದಲ್ಲಿ ಅರ್ಧ ತಗೊಳ್ಳಿ, ಅಡ್ಡ ಮೆಜರ್ಮೆಂಟಲ್ಲಿ ಫುಲ್ ಇರಲಿ. ತಗೊಂಡು ಅದನ್ನು 4 ಸೈಡು ಸ್ಟಿಚ್ ಮಾಡಬೇಕು. 4 ಸೈಡು ಸ್ಟಿಚ್ ಮಾಡಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಳ್ಳಿ. 4 ಸೈಡು ಸ್ಟಿಚ್ ಮಾಡಿ ಆಯಿತು. ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಮುಂದೆ ಬದಿಗೆ ಎಕ್ಸ್ಟ್ರಾಸು ಥ್ರೆಡ್ಡು ಎಲ್ಲ ಕಟ್ ಮಾಡಿಕೊಂಡು ಫಿನಿಶಿಂಗ್ ಚೆನ್ನಾಗಿ ಕೊಡಿ. ನೆಕ್ಸ್ಟು 3 ಇಂಚು ಆ ಕಡೆಯಿಂದ 3 ಇಂಚು, ಈ ಕಡೆಯಿಂದ 3 ಇಂಚು ನೋಡಿಕೊಂಡು ಅದಕ್ಕೆ ಈಗ ಹ್ಯಾಂಡ್ ಅಟ್ಯಾಚ್ ಮಾಡಬೇಕು. ಹ್ಯಾಂಡಲ್ ನೀವು ಬಟ್ಟೆದು ಬೇಕಾದರೂ ಮಾಡ್ಕೋಬೋದು, ಅಥವಾ ರೆಡಿ ಇರುತ್ತಲ್ಲ ಅದನ್ನು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ರೆಡಿ ಇರೋದನ್ನ ತೊಗೋತಾ ಇದ್ದೀನಿ ನೋಡಿ. ಹ್ಯಾಂಡಲ್ನ ಅಟ್ಯಾಚ್ ಮಾಡಬೇಕು. ಹೀಗೆ ನಿಮಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಉದ್ದ ಹ್ಯಾಂಡಲ್ ಬೇಕೋ ಅಷ್ಟು ಉದ್ದ ಹ್ಯಾಂಡಲ್ ನೋಡಿಕೊಂಡು ಎರಡನ್ನ ಸೇಮ್ ಇರ್ತದೆ 2 ಕಟ್ ಮಾಡಿಕೊಂಡು ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಹ್ಯಾಂಡಲ್ ಹಾಕಿ ಸ್ಟಿಚ್ ಮಾಡಿ. ಇನ್ನೊಂದು ಸೈಡ್ ಕೂಡ ಹಾಗೆ ಹ್ಯಾಂಡಲ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿಗೆ ಜಿಪ್ ಹಾಕಬೇಕೀಗ. ಸೇಮ್ ಮೆಜರ್ಮೆಂಟ್ ಜಿಪ್ ತಗೊಂಡು ಅದನ್ನು ಅಟ್ಯಾಚ್ ಮಾಡಿ, 2 ಕಡೆನೂ ಸೇಮ್ ಹಾಗೆ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂತ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ರನ್ನರ್ ಹಾಕೋಣ. ರನ್ನರು 1-2 ಸರಿ ಟ್ರೈ ಮಾಡಿದ್ರೆ ರನ್ನರ್ ಚೆನ್ನಾಗಿ ಬರುತ್ತೆ. ರನ್ನರ್ ಹಾಕಿ ನೆಕ್ಸ್ಟು ಉಲ್ಟಾ ಮಾಡ್ಕೋಬೇಕು. ಹ್ಯಾಂಡಲ್ ನೋಡ್ಕೋಬೇಕು. ನೀವು ನೆಕ್ಸ್ಟ್ ಸ್ಟಿಚ್ ಮಾಡ್ತಿರಲ್ಲ ಅಲ್ಲೆಲ್ಲೂ ಹ್ಯಾಂಡಲ್ ಸಿಕ್ಕಾಕೋಬಾರ್ದು. ಆ ಥರ ನೋಡಿಕೊಂಡು ಹಾಕ್ಕೋಬೇಕು. ಹ್ಯಾಂಡಲ್ ಸಿಕ್ಕಾಕೊಂಡ್ರೆ ನಿಮ್ಮದು ಬ್ಯಾಗ್ ಫುಲ್ ಬಿಚ್ಚಬೇಕಾಗತ್ತೆ ಮತ್ತೆ. ಅದಕ್ಕೋಸ್ಕರ ಹ್ಯಾಂಡಲ್ ಎಲ್ಲಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಎಲ್ಲ ಸ್ಟಿಚ್ಚು ಹಾಕಬೇಕಾಗತ್ತೆ. ನೆಕ್ಸ್ಟ್ 2 ಸೈಡು ಸ್ಟಿಚ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೆಕ್ಸ್ಟು ಅದಕ್ಕೆ ಒಂದು ಪೀಸ್ ತೊಗೊಂಡು ಪೈಪಿಂಗ್ ಕೊಡಬೇಕು, ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ. ತೊಗೊಂಡು ಫಿನಿಶಿಂಗ್ ಬರೋಕ್ಕೋಸ್ಕರ ಪೈಪಿಂಗ್ ಕೊಡಬೇಕು. ಜಿಪ್ ಇರೋ ಕಡೆ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಹಾಕಿ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ನಾನು, ಅದೇ ಥರ
ನೆಕ್ಸ್ಟು ಅದನ್ನು ಉಲ್ಟಾ ತಗೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು. ಫಿನಿಶಿಂಗ್ ಸೂಪರಾಗಿ ಬರುತ್ತೆ. ನಿಮ್ಮದು ಮೈನ್ ಫ್ಯಾಬ್ರಿಕ್ಕು ದಾರ ಬಿಚ್ಚೋದಾಗಲಿ ಏನೂ ಆಗಲ್ಲ. ತುಂಬ ದಿನ ನಿಮಗೆ ಬ್ಯಾಗ್ ಯೂಸ್ ಮಾಡ್ಬೋದು. ನೋಡಿ, ನೀವು ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ಫಿನಿಶಿಂಗ್ ಅಂತ. ಈಗ ಕೆಳಗಡೆ 2 ಸೈಡು ಜಿಪ್ ಇದೆಯಲ್ಲ, ಅಲ್ಲಲ್ಲ, ಕೆಳಗಡೆದು 2 ಸೈಡು 1.5 ಇಂಚು ಬಾಕ್ಸ್ ಮಾರ್ಕ್ ಮಾಡ್ಕೋಬೇಕು. ಬಾಕ್ಸ್ ಥರ ಇಲ್ಲಿ ಮಾರ್ಕ್ ಮಾಡಿದ್ದು ಕಾಣಿಸ್ತಾ ಇದೆ ನೋಡಿ, ಸೇಮ್ ಇದೇ ಥರ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚಿಗೆ ಕೆಳಗಿಂದ 1.5, ಅಡ್ಡ 1.5. ನೆಕ್ಸ್ಟು ಅದನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಕಟ್ ಮಾಡಿಕೊಂಡು ನನಗೆ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ, ಕೆಳಗಡೆ ಫ್ಯಾಬ್ರಿಕ್ ಒಳಗಡೆ ಇರುತ್ತಲ್ಲ ಮೇನ್ ಫ್ಯಾಬ್ರಿಕ್ಕು, ಅದು ಆಚೆ ಈಚೆ ಹೋದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಹಾಕಬೇಕಾಗತ್ತೆ. ಈಗ ನಾವು ಸ್ಟಿಚ್ ಹಾಕಿದ್ದೀವಲ್ವಾ, ಅಲ್ಲಿ ನಾನ್ ಇಟ್ಟು ಪೈಪಿಂಗ್ ಕೊಡಬೇಕು. ನಾನ್ ಇಟ್ಟು ಚೆನ್ನಾಗಿ ಪೈಪಿಂಗ್ ಕೊಟ್ಟರೆ ಫಿನಿಶಿಂಗ್ ಸೂಪರಾಗಿ ಬರುತ್ತೆ. ಎರಡು ಸೈಡು ಅಷ್ಟೇ ನಾವೀಗ ಕಟ್ ಮಾಡಿ 2 ಸೈಡು ಸ್ಟಿಚ್ ಮಾಡಿದ್ವಲ್ಲ ಬಾಕ್ಸು, ಅದಕ್ಕೆ ನಾನು ಕೊಟ್ಟು ಫಿನಿಶಿಂಗ್ ಕೊಡಬೇಕು. ಈಗ ನೋಡಿ ಬ್ಯಾಗ್ ರೆಡಿ ಆಯಿತು. ಈಗ ವಾಪಸ್ ತೆಗಿಬೇಕು, ಸ್ಟ್ರೈಟ್ ಮಾಡಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕದಾಗಿ ಒಂದು ಬ್ಯಾಗು. ವಾಟ್ರ್ ಬಾಟ್ಲು, ಮೊಬೈಲ್ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಅಲ್ವಾ ಬ್ಯಾಗು. ನೋಡಿ, ವೇಸ್ಟ್ ಬಟ್ಟೆಯಿಂದ ಕೂಡ ಈ ಥರ ಬ್ಯಾಗ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಣ್ಣದಾಗಿ ವಾಕ್ ಹೋಗ್ಬೇಕಾದ್ರೆಲ್ಲ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.